ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಂಜೂಸ್ ಕಿಚನ್ ಕುಕಿಂಗ್ ವಿತ್ ಲವ್. ಇವತ್ತಿನ ವಿಶೇಷ ಚಟ್ಟಂಬಡೆ ಅಥವಾ ಕಡಲೆಬೇಳೆ ವಡೆ. ನಮ್ಮ ಪ್ರತಿ ಹಬ್ಬದಲ್ಲೂ ಕಡಲೆಬೇಳೆ ವಡೆ ಇರಲೇಬೇಕು. ಆದರೆ ಈ ವಡೆ ಮಾಡಿದ ಸ್ವಲ್ಪ ಹೊತ್ತಲ್ಲೇ ವಡೆ ಮೆತ್ತಗಾಗಿ ಹೋಗುತ್ತೆ. ಇಲ್ಲ ಅಂತ ಹೇಳಿದರೆ ಬಾಣಲೆಯಲ್ಲಿ ಬಿಡುವಾಗ ಒಡೆದು ಹೋಗುತ್ತೆ, ಇಲ್ಲ ಸರಿಯಾದ ಕ್ರಮದಲ್ಲಿ ತಟ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿ. ಇವತ್ತು ನಾನು ಅದೆಲ್ಲದಕ್ಕೂ ಒಂದು ಪರಿಹಾರದ ಸಮೇತ ನಾನು ಚಟ್ಟಂಬಡೆ ವಡೆನ ಮಾಡೋದು ತೋರಿಸ್ತಾ ಇದ್ದೀನಿ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ 1 ಕಪ್ಪಷ್ಟು ಕಡಲೆಬೇಳೆನ ನೆನೆಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ. ಅರೌಂಡ್ ಒಂದು 4ರಿಂದ 5 ಗಂಟೆಗಳ ಕಾಲನಾದರೂ ಈ ಕಡಲೆಬೇಳೆನ ನಾವು ಚೆನ್ನಾಗಿ ನೆನೆಸ್ಕೊಳ್ಬೇಕಾಗತ್ತೆ. ನೆಂದಿರುವಂಥ ಕಡಲೆಬೇಳೆನ ನೋಡಿ, ಈ ರೀತಿ ಕೈಯಲ್ಲಿ ಕಟ್ ಮಾಡಿದರೆ ಈ ರೀತಿ ಕಟ್ ಆಗಬೇಕು. ಇಷ್ಟರ ಮಟ್ಟಿಗೆ ಇದು ನೆಂದಿರಲೇಬೇಕು. ನೆಂದಿರೋ ಅಂಥ ಕಡಲೆಬೇಳೆನ ಈ ರೀತಿ ಒಂದು ಸ್ಟ್ರೇನಲ್ಲಿ ಚೆನ್ನಾಗಿ ನಾವು ಇದನ್ನು ಸೋಸ್ಕೊಳ್ಬೇಕಾಗತ್ತೆ. ನಾವು ಮಿಕ್ಸಿ ಮಾಡ್ಕೊಳ್ಳುವಾಗ ಕಡಲೆಬೇಳೆಯಲ್ಲಿ ಸ್ವಲ್ಪ ಸಹ ನೀರಿರಬಾರ್ದು. ನೆಂದಿರುವಂಥ ಕಡಲೆಬೇಳೆಯಲ್ಲೇ 1 ಚಮಚದಷ್ಟು ನಾನು ಕಡಲೆಬೇಳೆಯನ್ನು ಎತ್ತಿಟ್ಕೊಂಡು ಉಳಿದ ಕಡಲೆಬೇಳೆಯನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ 1 ಮೆಣಸಿನಕಾಯಿ, ಖಾರಕ್ಕೆ ಅನುಗುಣವಾಗಿ ನೀವು ಇದನ್ನು ಸೇರಿಸ್ಕೊಳ್ಬಹುದು. 1 ಅರ್ಧ ಇಂಚಿನಷ್ಟು ಶುಂಠಿ, ಇಷ್ಟನ್ನು ಹಾಕಿ ತರಿಯಾಗಿ ರುಬ್ಕೊಳ್ಬೇಕು. ತರಿಯಾಗಿ ಅಂದರೆ 2 ರೌಂಡಷ್ಟು ನಾವು ರುಬ್ಕೊಂಡ್ರೆ ಸಾಕಾಗುತ್ತೆ. ಅದರಲ್ಲಿ ಸ್ವಲ್ಪ ಆದರೂ ಕಡಲೆಬೇಳೆ ಹಾಗೆ ಉಳ್ಕೊಳ್ಳೋ ಹಾಗೆ ರುಬ್ಕೊಳ್ಬೇಕು. ನಂತರ ರುಬ್ಬಿರುವಂಥ ಕಡಲೆಬೇಳೆಯನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡು ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ನೆನೆಸಿಟ್ಟು ತೆಗೆದಿಟ್ಕೊಂಡಿರುವಂಥ ಕಡಲೆಬೇಳೆ, ಇದಕ್ಕೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂಥ 2 ಈರುಳ್ಳಿಯನ್ನು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂಥ ಕರಿಬೇವು, ಹಾಗೆ 1 ಕಟ್ಟಿನಷ್ಟು ನಾನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂಥ ಸಬ್ಬಸಿಗೆ ಸೊಪ್ಪು, ಇದನ್ನು ಆಲ್ರೆಡಿ ಚೆನ್ನಾಗಿ ತೊಳೆದ್ಬಿಟ್ಟು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಿಕೆ ಇಂಗು, ಹಾಗೆ 1/4 ಟೇಬಲ್ ಸ್ಪೂನಷ್ಟು ಜೀರಿಗೆ, ಇಷ್ಟನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಕೈಯಲ್ಲೇ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಇದರಲ್ಲಿರುವಂಥ ನೀರಿನಂಶ ಎಲ್ಲ ಬಿಟ್ಕೊಂಡು ಪ್ರತಿಯೊಂದು ಹೊಂದ್ಕೊಳ್ಳೋವರೆಗೂ ನಾವು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು. ನಂತರ ಇದಕ್ಕೆ ಹೊಂದಿಕೆ ಆಗುವಷ್ಟೇ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಬರೋದು. ನಾನಿಲ್ಲಿ ಮೊದಲಿಗೆ ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಅಕ್ಕಿ ಹಿಟ್ಟನ್ನು ಹಾಕಿ ಇದರೊಟ್ಟಿಗೆ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ಅಕ್ಕಿ ಹಿಟ್ಟು ಬೇಕು ಅಂತ ಅನಿಸಿದೆ, ಹಾಗಾಗಿ ಇನ್ನೊಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ ಗಟ್ಟಿಯಾಗಿ ನಾನು ಇದನ್ನು ಕಲಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ಹದದಲ್ಲೇ ಕಲಿಸ್ಕೊಳ್ಬೇಕು. ಉಂಡೆ ಕಟ್ಟಿದರೆ ಈಸಿಯಾಗಿ ಉಂಡೆ ಕಟ್ಟಬೇಕು ಅದರಲ್ಲಿ, ಹಾಗಿದ್ರೆ ಮಾತ್ರ ನಾವು ಮಾಡುವಂಥ ಚಟ್ಟಂಬಡೆ ಕರೆಕ್ಟಾಗಿ ಬರುತ್ತೆ. ನಾನು ತಗೊಂಡಿರುವಂಥ ಪ್ರಮಾಣದಲ್ಲಿ ಕರೆಕ್ಟಾಗಿ 15 ವಡೆಗಳಷ್ಟು ತಯಾರಾಗಿದೆ. ನಾನಿಲ್ಲಿ ಅದನ್ನು ಒಂದೊಂದೇ ಉಂಡೆ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ನೋಡಿ, ವಡೆನ ಈ ರೀತಿ ಅಂಗೈಯಲ್ಲಿ ಹಾಕ್ಬಿಟ್ಟು ತಟ್ಕೊಳ್ಬೇಕು. ಜೊತೆಗೆ ನಮ್ಮ ಬೆರಳಚ್ಚು ಕೂಡ ಅದಕ್ಕೆ ಮೂಡಬೇಕು, ಆಗ ಮಾತ್ರ ಇದನ್ನು ಚಟ್ಟಂಬಡೆ ಅಂತ ಹೇಳಲಿಕ್ಕೆ ಸಾಧ್ಯ. ಈ ರೀತಿಯಲ್ಲಿಯೇ ಪ್ರತಿ ವಡೆಯನ್ನು ನಾವು ತಟ್ಕೊಳ್ಳೋಂಥದ್ದು. ಸುತ್ತಲೂ ಒಡೆಲಾರದಂತೆ ಸ್ವಲ್ಪ ಅದನ್ನು ನಾವು ಸೈಡಲ್ಲೆಲ್ಲ ಸರಿ ಮಾಡ್ಕೊಳ್ಬೇಕಾಗತ್ತೆ. ನೋಡ್ತಾ ಇರ್ಬೋದು, ಇದೇ ಕ್ರಮದಲ್ಲೇ ನಾವು ಚಟ್ಟಂಬಡೆಯನ್ನು ತಟ್ಕೊಳ್ಳೋಂಥದ್ದು. ನಿಮಗೆ ಹೀಗೆ ಕಷ್ಟ ಆಗುತ್ತೆ ಅಂತ ಹೇಳಿದರೆ ಬಾಳೆ ಎಲೆಯಲ್ಲಿ ಕೂಡ ತಟ್ಕೊಳ್ಬಹುದು. ಈಗ